ಟಿವಿಯ ಮಹಾ ಎಕ್ಸ್ಪೋ ಯಶಸ್ಸಿನ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಭರ್ಜರಿ ರೆಸ್ಪಾನ್ಸ್ ಎದುರಾಗಿದೆ. ಸೊ ಫ್ರೀಡಂ ಟಿವಿಯ ಮಹಾ ಎಕ್ಸ್ಪೋದ ಎಲ್ಲಾ ದೃಶ್ಯಗಳು ನಿಮಗಾಗಿ. ವಿಶೇಷ ಕಾರ್ಯಕ್ರಮ ಸಂಭ್ರಮ ಸಂಗರ ಹಬ್ಬ ಅನ್ನೋದನ್ನೆಲ್ಲರೂ ಕೂಡ ತುಂಬಾನೇ ಹರಡಿಸ್ಕೊಂಡಿದ್ದೀವಿ, ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡಿದ್ದೀವಿ. ಈಗ 2ನೇ ದಿನ ವಿಶೇಷವಾಗಿ ಇನ್ನು ಸಾಕಷ್ಟು ಮಕ್ಕಳು ತನ್ನ ಕಲೆಯನ್ನು ಪ್ರದರ್ಶನ ಮಾಡ್ತಾರೆ. ಜೊತೆಗೆ ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿರೋ ಹಾಗೆ ಹೆಸರಾಂತ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿರುವಂತಹ ಕಲಾವಿದರು ನಿಮಿಗೆ ಗೋಪಿಯವರು ಬರ್ತಾರೆ. ಖ್ಯಾತ ನಿರೂಪಕಿ ಜಾನಕಿಯವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ವೇದಿಕೆಯನ್ನು ಅಲಂಕರಿಸ್ತಾರೆ. ನಾಳೆ ವಿಶೇಷವಾಗಿ ಮತ್ತಷ್ಟು ಒಂದು ವೇದಿಕೆ ನೆರವುಗೊಳ್ಳುತ್ತೆ. ಯಾಕೆಂದ್ರೆ ಶ್ರೀ ಭೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರು ಹಾಗೆ ಸ್ಥಳೀಯ ಶಾಸಕರು SR ವಿಶ್ವನಾಥ್ ಅವರು ಕೂಡ ವೇದಿಕೆಯನ್ನು ಅಲಂಕಾರ ಮಾಡ್ತಾರೆ. ಜೊತೆಗೆ ಏನು ವೀರವನಿತೆ ಪ್ರಶಸ್ತಿಗೆ ಭಾಗಿರಾದಂತ ಅಷ್ಟೂ ಜನರನ್ನು ಕೂಡ ಇದೇ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ಅವರಿಗೆ ಗೌರವಿಸಿ ಪ್ರಶಂಸೆ ಮಾಡುವಂತ ಒಂದು ಸುವರ್ಣ ಅವಕಾಶ ನಮ್ಮದು ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಇದಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಕೈ ಜೋಡಿಸುವ ಮೂಲಕ ನಾವೆಲ್ಲರೂ ಕೂಡ ಕಾರಣಕರ್ತರಾಗಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ಇದು ಫ್ರೀಡಂ ಟಿವಿ ಆಯೋಜನೆ ಮಾಡಿರುವಂತಹ ವೀರವನಿತೆ ಪ್ರಶಸ್ತಿ 2025ರ ವಿಶೇಷ ಸಡಗರ ಸಂಭ್ರಮ ಹಬ್ಬದ ಆಚರಣೆ ಅಂದ್ರೆ ತಪ್ಪಾಗಲಾರದು. ಇದೀಗ ಮಕ್ಕಳು ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಸುನೀಲ್ ಸರ್ ಮೊಬೈಲ್ ಅಡ್ಡಕ್ಕೆ ವಿಶೇಷವಾಗಿ ನಾನು ಸಾಕಷ್ಟು ನಿನ್ನೆ ಮಾತಾಡ್ತಾ ಇದ್ದೆ. ಒಂದು ಅಮ್ಮ ಅಂದ್ರೆ ಅನ್ನ ಅಂತ ಕರಿತೀವಿ, ಅಪ್ಪ ಅಂತ ಆನಂದ ಅಂತ ಕರಿತೀವಿ. ಅದೇ ಅಮ್ಮ ಅನ್ನ ಆದ್ರೆ ಅಪ್ಪ ಆನಂದ. ಎಸ್, ನಮ್ಮ ಜೀವನದಲ್ಲಿ ಅನ್ನ ಪ್ಲಸ್ ಆನಂದ ಎರಡನ್ನೂ ಕಳ್ಕೊಂಡ್ರೆ ಈ ಜೀವನ ಶೂನ್ಯ ಅಂತ ಎಷ್ಟೋ ಸಲ ಹೇಳ್ತಾ ಇರ್ತೀನಿ. ಅದು ಸತ್ಯ. ಪ್ರಪಂಚದಲ್ಲಿ ಬಹಳಷ್ಟು ದೊಡ್ಡ ಶಕ್ತಿಗಳು, ಅಂತಹ ಶಕ್ತಿಗಳು ಒಂದೇ ಒಂದು ಯೋಚನೆ ಮಾಡಬೇಕಾಗಿದೆ. ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕಾಗಿದೆ, ಸಂಸ್ಕಾರವನ್ನ ಕೊಡಿಸಬೇಕಾಗಿದೆ. ಶಿಕ್ಷಣ ಕೆಡೋದಕ್ಕೆ ಬಿಡೋದಿಲ್ಲ, ಸಂಸ್ಕಾರ ಎಡುವುದಕ್ಕೆ ಬಿಡೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಈ ಶಿಕ್ಷಣ ಮತ್ತು ಸಂಸ್ಕಾರವನ್ನ ಮೈಗೂಡಿಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಯಾಕೆಂದ್ರೆ ಭಾರತದ ಭವಿಷ್ಯದ ಶಕ್ತಿಗಳು ಅಂದ್ರೆ ಆ ಮಕ್ಕಳಿಗೆ ನಾವು ಇವತ್ತು ಶಿಕ್ಷಣ ಕೊಡಿಸೋಣ. ಆಸ್ತಿ ಹಣ ಅಲ್ಲಿರ್ಲಿ ಒಂದರ್ಥಕ್ಕೆ, ಅದನ್ನ ಬಿಟ್ಟು ದೊಡ್ಡ ಶಕ್ತಿ ಯಾವುದು ಅಂದ್ರೆ ಶಿಕ್ಷಣ ಕೊಡಿಸಿದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ಅವ್ರು ಪಡ್ಕೊಳ್ತಾ ಹೋಗ್ತಾರೆ. ಆ ಪಡೆಯುವಂತ ಶಕ್ತಿಯನ್ನ ತಂದೆ ತಾಯಿಗಳಾದಂತವ್ರು ನಾವು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಫ್ರೀಡಂ ಟಿವಿ ಆಯೋಜನೆ ಮಾಡಿರುವಂತ ವಿಶೇಷವಾದಂತ ವೀರವನಿತೆ ಪ್ರಶಸ್ತಿ 2025ರ ಅದ್ಭುತವಾದಂತ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಇನ್ನೇನು ವಿಶೇಷವಾಗಿ ಆರಂಭ ಆಗುತ್ತೆ. ನೀವೆಲ್ಲರೂ ಕೂಡ ನದಿಗೋಸ್ಕರ ಕೂತಿದ್ದೀರಿ, ನದಿಗೋಸ್ಕರ ಖ್ಯಾತ ಹಾಸ್ಯ ಕಲಾವಿದರು ಬರ್ತಾರೆ, ನಿಮಿಗೆ ಗೋಪಿಯವರು. ಹಾಗಾಗಿ ಅವರ ಕಲೆಯನ್ನು ನಾವೆಲ್ಲರೂ ಕೂಡ ಮನಸ್ಸನ್ನು ತುಂಬಿಕೊಳ್ಳೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಓಕೆ, ಇದೀಗ ಮಕ್ಕಳ ಒಂದು ಪುಟಾಣಿಯ ಒಂದು ಪ್ರತಿಭೆಯನ್ನು ನೋಡೋಣ. ಬರ್ತಾರೆ ಅಂತೇಳಿ ಯಾರಿಗೆ ಫೋನ್ ಮಾಡಿ ಅವರಿಗೆ ಸರ್ ಇದು ಒಯ್ದು ಇದು ಫಿಕ್ಸ್ ಮಾಡಿ ಕೇಳ್ಕೊಂಡೆ. ಹೌದು